ಗಣತಿ ಮಾಡಬೇಕಿರುವುದು ಜಾತಿಯನ್ನಲ್ಲ, ಭವಿಷ್ಯದ ಕನಸುಗಳ ಗಣತಿ. ಅತಿ ವೇಗದಲ್ಲಿ ಎಲ್ಲವೂ ಬದಲಾಗುತ್ತಿರುವ ಈ ಕಾಲಮಾನದಲ್ಲಿ ನಮಗೆ ಬೇಕಾಗಿರುವುದು ಜಾತಿ ಗಣತಿ ಅಲ್ಲ. ಶಾಸಕರು, ಸಂಸದರು, ಮಂತ್ರಿ ಮಹೋದಯರು ಆಸ್ತಿ ಎಷ್ಟು ಹೆಚ್ಚಾಗಿದೆ ಅನ್ನೋದರ ಗಣತಿ, ಅವರು ಸಮಾಜಕ್ಕೆ ಎಷ್ಟು ಸೇವೆ ಮಾಡಿದ್ದಾರೆ ಅನ್ನೋದರ ಗಣತಿ ಬೇಕು. ವೈಜ್ಞಾನಿಕ ರೀತಿಯಲ್ಲಿ ಪರಿಹರಿಸಬಹುದು ಎಂಬುದರ ಗಣತಿ ಬೇಕು. ನೈಸರ್ಗಿಕ ಅನಾಹುತಗಳ ವಿರುದ್ಧ ನಾವೆಷ್ಟು ತಯಾರಾಗಿದ್ದೀವಿ ಅನ್ನೋದರ ಲೆಕ್ಕ ಬೇಕು. ಡಿಗ್ರಿ, ಇಂಜಿನಿಯರಿಂಗ್ ಮುಗಿಸಿ ಕೆಲಸ ಇಲ್ಲದೆ ಇರೋ ನಿರುದ್ಯೋಗ ಯುವಕರ ಗಣತಿ ಆಗಬೇಕಿದೆ. ಅವರಿಗೆ ಹೊಸ ಸ್ಕಿಲ್ ಡೆವಲಪ್ಮೆಂಟ್ ಗಣತಿ, ಹೇಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ ಮಕ್ಕಳು ಮುಂದಿನ ಭವಿಷ್ಯ ರೂಪಿಸಿಕೊಳ್ಳಬಹುದು ಅನ್ನೋದರ ಗಣತಿ ಬೇಕು. ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಹೊಸ ಯೋಜನೆ ಜಾರಿಗೆ ತಂದು ಕೊಳ್ಳೆ ಹೊಡೆಯುವ ದುಡ್ಡಿನ ಗಣತಿ ಬೇಕು. ಮಳೆ ಬರ ಕುಡಿಯುವ ನೀರಿನ ತೀವ್ರತೆ ಇದನ್ನೆಲ್ಲ ಹೇಗೆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿ ಕೊಳ್ಳೆ ಹೊಡೆದ ಹಣದ ಗಣತಿ ಬೇಕು. ಕಳೆದ 15-20 ವರ್ಷಗಳಲ್ಲಿ ಆತ್ಮಹತ್ಯೆಗೆ ಶರಣಾದ ರೈತರ ಗಣತಿ ಬೇಕು. ಕೃಷಿಕರ ಬದುಕನ್ನು ಹೇಗೆ ಟೆಕ್ನಾಲಜಿ ಬಳಸಿ ಬದಲಾವಣೆ ಮಾಡಬಹುದು ಅನ್ನೋದರ ಗಣತಿ. ಪ್ರತಿ ವರ್ಷ ಮುಚ್ಚುತ್ತಿರುವ ಸರ್ಕಾರಿ ಕನ್ನಡ ಶಾಲೆಗಳ ಎಂಟರ್ಪ್ರಿನರ್ಶಿಪ್, ಸ್ಟಾರ್ಟ್ ಅಪ್ ಎಕಾಸಿಸ್ಟಮ್ ಕಲಿಸಿ ದುಡಿಮೆಯ ದಾರಿ ತೋರಿಸುವ ಬಗ್ಗೆ ಗಣತಿ ಆಗಬೇಕಿದೆ. ಬೆಂಗಳೂರು ಹೊರತುಪಡಿಸಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಹೊಸ ಉದ್ಯಮ ಸ್ಥಾಪನೆ ಮಾಡುವ ಕುರಿತು ಗಣತಿ ಆಗಬೇಕಾಗಿದೆ. ಕರ್ನಾಟಕದ ಮಕ್ಕಳಿಗೆ ಡಿಜಿಟಲ್ ಲಿಟರಸಿಯನ್ನು ಹೇಗೆ ಕಲಿಸಬಹುದು ಅನ್ನೋದರ ಗಣತಿ ಆಗಬೇಕಿದೆ. ಜೀವನದಲ್ಲಿ ನಕಾರಾತ್ಮಕತೆಯನ್ನು ದೂರ ಮಾಡುವುದು ಹೇಗೆ? ನಾವು ಬದುಕುವುದು ಒಂದು ಬಾರಿ, ಯೋಚಿಸಿ. ಒಂದೇ ಒಂದು ಸಾರಿ ಬದುಕುವ ಜೀವನವಿದು. ಖುಷಿಯೇ ತುಂಬಿರಲಿ ಎಂಬ ಪ್ರತಿಜ್ಞೆ ಮಾಡಿ. ಈ ಜೀವನಕ್ಕೊಂದು ಗುರಿ ಇರಲಿ. ಆ ಗುರಿಯನ್ನು ತಲುಪುವೆನೆಂಬ ಛಲವಿರಲಿ. ಛಲವಿದ್ದ ಮನಕ್ಕೆ ಬೇರೆಲ್ಲವೂ ಗೌಣ. ಖಾಲಿ ಮನಸ್ಸು, ಕೆಲಸವಿಲ್ಲದ ದೇಹ, ದೈವದ ಕಾರ್ಖಾನೆ. ಮಾಡಲು ಏನೂ ಇಲ್ಲವೆಂದಾಗ ತಾನೇ ಬೇಡದ ಯೋಚನೆಗಳು ದಾಂಗಡಿ ಇಡುವುದು. ನಿಮ್ಮ ಇಡೀ ದಿನವನ್ನು ವಿನ್ಯಾಸಗೊಳಿಸಿ. ಪ್ರತಿ ನಿಮಿಷದ ಕಾರ್ಯವನ್ನು ಮುಂಚಿತವಾಗಿಯೇ ನಿರ್ಧರಿಸಿ. ಹಿಡಿದ ಕೆಲಸವನ್ನು ಪೂರ್ಣಗೊಳಿಸಿ. ಹಾಗೆಯೇ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಲಿ. ಫಲಾಫಲಗಳ ನಿರೀಕ್ಷೆ ಬೇಡ. ಎಲ್ಲಿ ನಿರೀಕ್ಷೆ ಇಲ್ಲವೋ ಅಲ್ಲಿ ನಿರಾಶೆಗೆ ಜಾಗವಿಲ್ಲ. ದುಷ್ಟರಿಂದ ದೂರವಿರಿ. ಈ ಯುಗದ ದುಷ್ಟರೆಂದರೆ ನಕಾರಾತ್ಮಕ ವ್ಯಕ್ತಿತ್ವದವರು. ಯಾವ ವ್ಯಕ್ತಿಯಿಂದ ನಿಮಗೆ ನಿರಂತರವಾಗಿ ಕಿರಿಕಿರಿ, ದ್ವೇಷ, ಅಶಾಂತಿ, ನೋವು, ಅವಮಾನಗಳೇ ಆಗುತ್ತಿದೆಯೋ ಅವರು ಅದೆಷ್ಟೇ ಹತ್ತಿರದ ಬಂಧುಗಳಾದರೂ ಸ್ನೇಹಿತರಾದರೂ ಅವರಿಂದ ದೂರವಿರಿ. ಒಳ್ಳೆಯ ಹಣ್ಣೊಂದು ಕೆಟ್ಟ ಹಣ್ಣುಗಳ ಬುಟ್ಟಿಯಲ್ಲಿ ಇದ್ದರೆ ಏನಾಗುತ್ತದೆ ಹೇಳಿ? ಆಲಸ್ಯ ಬಿಡಿ, ಮೈ ಕೊಡವಿ. ಇದು ಅತಿ ಭಯಂಕರವಾದ ನಕಾರಾತ್ಮಕತೆ. ಬೇರೆಯವರಿಗೂ ಪ್ರಯೋಜನಕ್ಕಿಲ್ಲದ, ಕೊನೆಗೆ ತಮಗೇ ತಾವೇ ಉಪಕಾರ ಮಾಡಲಾಗದ ಕೂಪಕ್ಕೆ ತಳ್ಳುವುದು ಈ ಆಲಸ್ಯ. ಈ ವ್ಯೂಹದಿಂದ ಹೊರಬನ್ನಿ. ನಂಬಿಕೆ ಇರಲಿ. ಕೆಟ್ಟವರಿಲ್ಲವೋ ನೆನಪಿರಲಿ. ಕೇವಲ ನಂಬಿಕೆ ಇರಲಿ. ಮೂಢನಂಬಿಕೆಯಲ್ಲ, ಅಂಧ ನಂಬಿಕೆಯಲ್ಲ. ನಿಮ್ಮ ಮೇಲೆ ನಿಮಗಿರುವ ನಂಬಿಕೆ, ನೀವು ನಂಬಿರುವ ಆ ಒಂದು ಶಕ್ತಿಯ ಮೇಲಿರುವ ನಂಬಿಕೆ ಅಚಲವಾಗಿರಲಿ. ಸಹಿಷ್ಣುತೆ ಇರಲಿ. ಎಲ್ಲವೂ ನನ್ನ ಮೂಗಿನ ನೇರಕ್ಕೆ ನಡೆಯಬೇಕೆಂಬ ಭಾವ ತೊರೆದು ಇನ್ನೊಬ್ಬರ ದೃಷ್ಟಿಯಿಂದ ಸಂದರ್ಭವನ್ನು ಅರಿಯುವ ಪ್ರಯತ್ನ ಮಾಡಿ. ಸಕಲ ಜೀವರಾಶಿಗಳಲ್ಲಿ ದಯೆ ಇರಲಿ. ಜ್ಞಾನವಂತರಾಗಿ ಸದಾ ಎಚ್ಚರಿಕೆಯಿಂದಿರಿ. ಆರೋಗ್ಯಯುತ ಆಹಾರ ಮತ್ತು ಯೋಗ. ಸ್ವಾಮಿ ವಿವೇಕಾನಂದರ ಮಾತೊಂದಿದೆ, ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ. ದೇಹ ಆರೋಗ್ಯಕರವಾಗಿದ್ದರೆ ಮನಸ್ಸು ದೃಢವಾಗಿರುತ್ತದೆ. ಉತ್ತಮ ಆಹಾರದೊಂದಿಗೆ ನಿರಂತರ ಯೋಗ ದೇಹ ಮತ್ತು ಮನಸ್ಸನ್ನು ಸಮತೋಲನವಾಗಿಡಲು ಸಹಕಾರಿ. ಮಿತಿಮೀರಿದ ಆದಾಯ, ಮಿತಿಮೀರುವ ವೆಚ್ಚ, ನಕಾರಾತ್ಮಕ ವಲಯ ಅನನ್ಯ ನೇಗೆಗಾರರು. ಧರ್ಮದ ಶ್ರೇಷ್ಠತೆಯ ಅರಿವಿರಲಿ. ನಿಜವಾದ ಅರ್ಥದಲ್ಲಿ ಧರ್ಮವನ್ನು ರಕ್ಷಿಸಿ. ಅದು ನಿಮ್ಮನ್ನು ಸದಾ ರಕ್ಷಿಸುವುದು. ಸರ್ವೇ ಜನ ಸುಖಿನೋ ಭವಂತು. ನಾ ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ. ಈ ಭಾವವೇ ವಸುದೈವ ಕುಟುಂಬಕಂ.
ಪ್ರತಿ ವಿಚಾರದಲ್ಲೂ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಭಾವವಿರಲಿ. ಇನ್ನೊಬ್ಬರ ಅಭಿವೃದ್ಧಿ ಕಂಡು ಸಂತಸಪಟ್ಟಲ್ಲಿ ಮನವೆಷ್ಟು ಹಗೂರ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.